ಆತ್ಮೀಯ ಬಂಧುಗಳೇ, ವಿಪ್ರ ಸಮಾಜದಲ್ಲಿ ಹೊಸದೊಂದು ಸಮಸ್ಯೆ ಅಲ್ಲಿಯೇ ಪ್ರಾರಂಭ ಆಗಿದೆ. ನಮ್ಮ ಹುಡುಗಿಗೆ ಮದುವೆ ಆಗ್ತಾ ಇಲ್ಲ, ನಮ್ಮ ವರನಿಗೆ ಹೆಣ್ಣು ಸಿಗ್ತಾ ಇಲ್ಲ. ಹೆಚ್ಚು ಕಡಿಮೆ ಎಲ್ಲ ಕುಟುಂಬಗಳಲ್ಲಿ ಕೇಳಿಬರ್ತಾ ಇರತಕ್ಕಂಥ ವಾರ್ತೆ. ಯಾಕೆ? ಕಾರಣಗಳು ನೂರಾರು ಇರುತ್ತೆ. ಆದರೆ ಒಂದು ಸಮಾಜ, ಒಂದು ಸಮುದಾಯ ಅಭಿವೃದ್ಧಿ ಆಗಬೇಕು ಅಂದರೆ, ಪ್ರಗತಿ ಬರಬೇಕು ಅಂದರೆ, ಸಹಸ್ರ ವರ್ಷಗಳಿಂದ ಇಡೀ ರಾಷ್ಟ್ರವನ್ನು ಬೆಳಕಿನ ಬೆಳದಿಂಗಳಿನ ಆಶ್ರಯದಲ್ಲಿ ಇಟ್ಕೊಂಡು ಜ್ಞಾನವನ್ನು, ಭಕ್ತಿಯನ್ನು, ವಿವೇಕವನ್ನು, ವಿನಯವನ್ನು, ವಿದ್ಯೆಯನ್ನು ನಿರಂತರ ಹಂಚ್ತಾ ಬಂದಿರತಕ್ಕಂಥ ಬ್ರಾಹ್ಮಣ ಸಮಾಜಕ್ಕೆ ಇವತ್ತು ಮುಂದೆ ನಮ್ಮ ಸಂತಾನವೇ ಆಗುತ್ತೋ ಇಲ್ವೋ ಅನ್ನತಕ್ಕಂಥ ಒಂದು ದೊಡ್ಡ ಕೊರತೆ ಕಾಡ್ತಾ ಇದೆ. ಸಂತಾನ ಆಗಬೇಕು ಅಂದ್ರೆ ಮದುವೆ ಆಗಬೇಕು, ಮದುವೆಗಳೇ ಆಗ್ತಿಲ್ವಲ್ರಿ? ಇದ್ಯಾಕಪ್ಪ ಹೀಗೆ? ನಾನಾ ಕಾರಣಗಳಿರುತ್ತೆ. ಆದರೆ ಅದಕ್ಕೆ ಪೂರಕವಾದ, ಪೋಷಕವಾಗಿರತಕ್ಕಂಥ ಕಾರ್ಯಕ್ರಮಗಳನ್ನ ನಂಬಿಕೊಂಡು ಎಲ್ಲರಿಗೂ ಪ್ರೇರಣೆ ಮಾಡಿ ನಮ್ಮ ಯುವಕರು, ಯುವತಿಯರು, ವರ ವಧುಗಳು ಅಪ್ಪಿಕೊಂಡು ಮದುವೆ ಮಾಡಿಕೊಂಡು ಅನ್ಯೋನ್ಯವಾಗಿದ್ದುಕೊಂಡು ಸ್ನೇಹ ಸೌಹಾರ್ದದಲ್ಲಿದ್ದುಕೊಂಡು ಸಂತಾನ ಅಭಿವೃದ್ಧಿ ಮಾಡಿಕೊಂಡು ಇಡೀ ಸಮಾಜದ ಬೆಳವಣಿಗೆಯನ್ನು ಮಾಡತಕ್ಕಂಥದ್ದು ಜವಾಬ್ದಾರಿ, ಧರ್ಮ ಮತ್ತು ಕರ್ತವ್ಯ. ಈ ಹಿನ್ನೆಲೆಯಿಂದ ಮಂಗಳಸೂತ್ರ ಫೌಂಡೇಶನ್ ಅವರು ಈಗಾಗಲೇ 65 ಕಾರ್ಯಕ್ರಮಗಳನ್ನು ಮಾಡಿ ಯಶಸ್ವಿಯಾಗಿದ್ದಾರೆ. ಇದು ಸಮಾಜದ ಶ್ರೇಯಸ್ಸಿಗೆ ಮಾಡಿದ್ರೆ, ಮಕ್ಕಳಿಗೆ ಯಶಸ್ಸಿಗೆ ಮಾಡೋದ ಕಾರ್ಯಕ್ರಮ. ಮಂಗಳಸೂತ್ರ ಫೌಂಡೇಶನ್ ಅವರ ಜೊತೆಯಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಕೈ ಜೋಡಿಸಿದೆ. ಕರ್ನಾಟಕದ ಎಲ್ಲ ವಿಪ್ರ ಸಂಘಟನೆಗಳು ಇದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬರು ನಮ್ಮ ಸಮಾಜ ಮುಂದಕ್ಕೆ ಬರಬೇಕು, ಎಲ್ಲರ ಮನೆ ನಂದಗೋಕುಲ ಆಗಬೇಕು, ಗಂಡ ಹೆಂಡತಿ ಮಕ್ಕಳು ನಳ್ಳಳಿಸ್ತಾ ಇರಬೇಕು, ಈ ಆಶಯದೊಂದಿಗೆ ಮಂಗಳಸೂತ್ರ ಫೌಂಡೇಶನ್ ಸ್ಟಾರ್ಟ್ ಆಗಿದೆ. ಈ ಹಿನ್ನೆಲೆಯಲ್ಲಿ ಇದೇ ಮೇ 9, 10 ಶನಿವಾರ, ಭಾನುವಾರ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಗಾಯತ್ರಿ ಸಭಾಭವನದಲ್ಲಿ ಬೃಹತ್ ಈ ವಧುವರ ಸಮಾವೇಶವನ್ನು ಮಂಗಳಸೂತ್ರ ಫೌಂಡೇಶನ್ ಹಮ್ಮಿಕೊಂಡಿದೆ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಹಾಗೂ ಬ್ರಾಹ್ಮಣ ಸಂಸ್ಥೆಗಳ ಎಲ್ಲ ಪದಾಧಿಕಾರಿಗಳು ಇರ್ತಾರೆ. ಅವತ್ತಿಂದ ನೀವು ಬನ್ನಿ. ನಿಮಗೆ ಪರಿಚಯ ಇರತಕ್ಕಂಥ ಶ್ರೀಮಂತಸ್ಥ ವಿಪ್ರ ಬಾಂಧವರ ಮನೆಗಳಲ್ಲಿ ಇರತಕ್ಕಂಥ ವಧುವರನ್ನ, ವರರನ್ನು, ಅವ್ರ ಮನೆಯವರನ್ನ ಪ್ರೀತಿಯಿಂದ ಒಪ್ಪಿಸಿ ಕರ್ಕೊಂಡು ಬನ್ನಿ ಅಲ್ಲಿಗೆ. ನೋಡಿ, ಬ್ರಾಹ್ಮಣರಲ್ಲಿ ಎಜುಕೇಷನ್ ಇದೆ, ಕಲ್ಚರ್ ಇದೆ, ಚೈತನ್ಯ ಇದೆ, ಕಳೆ ಇದೆ, ಲಕ್ಷಣ ಇದೆ. ಆದರೆ ಯಾಕೋ ಮಖೇಡ್ತಾರ. ಯಾಕೆ ಮದುವೆ ಮಾಡ್ಕೋಬೇಕು? ಇದೆಲ್ಲ ಅಧಿಕ ಪ್ರಸಂಗಗಳಿಲ್ಲದೆ ಹಿಂದೆ 1000 ವರ್ಷದಿಂದ 100 ವರ್ಷದಿಂದ ನಮ್ಮ ಹಿರಿಯರುಗಳು ಮದುವೆ ಮಾಡ್ಕೊಂಡು ಎಷ್ಟು 100 ವರ್ಷ ಚೆನ್ನಾಗಿದ್ರಲ್ರಿ. ಬಾಳಬೇಕು, ಬೆಳಕಬೇಕು, ಬದುಕಬೇಕು, ಅದಕ್ಕೆ ಮದುವೆ ಮಾಡ್ಕೋಬೇಕು. ಎಷ್ಟು ವರ್ಷ ನೀವು ಯೂತ್ಫುಲ್ಲಾಗಿ ಎನರ್ಜೆಟಿಕ್ ಆಗಿರ್ತೀರ? ನೀವು ಎಷ್ಟು ವರ್ಷ ಬ್ರಿಗೇಡ್ ರೋಡ್ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಓಡಾಡ್ಕೊಂಡಿರ್ತೀರ? ವಯಸ್ಸಾಗಲ್ಬೇಡ್ರಿ, ಮಕ್ಕಳು ಬೇಡವೇನ್ರಿ, ಮೊಮ್ಮಕ್ಕಳು ಬೇಡವೇನ್ರಿ? ಅರ್ಥ ಮಾಡ್ಕೊಳ್ರಿ. ಎಲ್ಲರನ್ನೂ ಕರ್ಕೊಂಡು ಬನ್ನಿ. ಆವತ್ತಿನ ದಿನ ಗಾಯತ್ರಿ ಸಭಾಭವನ ತುಂಬಿ ತುಳುಕಬೇಕು. ಶನಿವಾರ ದಿನ ಬೆಳಗಿಂದ ಸಾಯಂಕಾಲದವರೆಗೂ ಇದೇ ಕಾರ್ಯಕ್ರಮ, ಭಾನುವಾರನೂ ಇದೆ. ಆದರೆ ಭಾನುವಾರ ದಿನ ಮಧ್ಯಾಹ್ನ ಎಲ್ಲರಿಗೂ ಶೀಘ್ರವೇ ಕಲ್ಯಾಣ ಪ್ರಾಪ್ತಿರಸ್ತು ಅನ್ನತಕ್ಕಂಥ ಆಶೀರ್ವಾದ, ಅನುಗ್ರಹದ ಅಕ್ಷಯ ರಕ್ಷೆ ಕೊಡಿಸಿ ಶ್ರೀನಿವಾಸ ಕಲ್ಯಾಣ ಕಾರ್ಯಕ್ರಮ ಮಾಡಿಸಿ ಬಂದವರೆಲ್ಲರಿಗೂ ಕಲ್ಯಾಣವಾಗಲಿ, ಮಂಗಳವಾಗಲಿ, ಶುಭವಾಗಲಿ ಅನ್ನತಕ್ಕಂಥ ಆರೈಕೆ ಮಾಡಿ ಈ ಒಂದು ವಿಶೇಷವಾಗಿರತಕ್ಕಂಥ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಬನ್ನಿ, ಭಾಗವಹಿಸಿ, ಮದುವೆ ಮಾಡಿಸಿ, ಮದುವೆ ಮಾಡ್ಕೊಳ್ಳಿ. ಒಬ್ಬಂಟಿಯಾಗಿ ಇರತಕ್ಕಂಥ ಬದುಕಲ್ಲ. ಒಂಟಿ ಸಲಗ ಅಂತಂದರೆ ಬರೀ ಸಲಗ ಆಗ್ತಿದೆ ಹೊರತು ಯಾವತ್ತೂ ಅದ್ಭುತವಾಗಿರತಕ್ಕಂಥ ಆನೆ ಆಗೋಕ್ಕಾಗೋದಿಲ್ಲ. ಒಂಟಿಯಾಗಿರೋದಕ್ಕೂ ಆಗೋದಿಲ್ಲ. ಹೆಣ್ಣು ಮಕ್ಕಳು ಒಂಟಿಯಾಗಿ ಬಿಡುತ್ತೇನೆ ಸಮಾಜ. ಯೋಚನೆ ಮಾಡಿರಿ. ಗಂಡಸ್ರು ಎಷ್ಟು ದಿನ ಅಂತ ಒಂಟಿಯಾಗಿ ಬದುಕ್ತಿರ್ರಿ? ಬೇಕಲ್ಲಪ್ಪ, ಒಬ್ಬರಿಗೊಬ್ಬರು ಜೊತೆ ಬಿಡ್ಬೇಡ್ರಿ, ನೆಮ್ಮದಿ ಬೇಡವೇನ್ರಿ, ಮನಃಶಾಂತಿ ಬೇಡವೇನ್ರಿ, ಆರೈಕೆ ಬೇಡವೇನ್ರಿ, ಹಾರೈಕೆ ಬೇಡವೇನ್ರಿ, ಕನ್ಸರ್ನ್ ಬೇಡವೇನ್ರಿ? ಅದಕ್ಕೆ ಈ ಮಂಗಳಸೂತ್ರ ಫೌಂಡೇಶನ್
ಮಾಂಗಲ್ಯ ಭಾಗ್ಯವನ್ನು ತರ್ತಾ ಇದೆ. ಆ ಭಾಗ್ಯ ಸೌಭಾಗ್ಯಗಳು ನಿಮ್ಮ ಪಾಲಾಗಲಿ. ಎಲ್ಲರೂ ಕರ್ಕೊಂಬನ್ನಿ. ಯಾವ ಯಾವ ವಧು ಮದುವೆ ಆಗಿದೆ ಅವರ ಗಂಡು ಹೆಣ್ಣು ನಿಮ್ಗೆ ಗೊತ್ತಿಯೋ ಅವ್ರನ್ನ ಮನೆಯವ್ರು ಎಲ್ಲರೂ ಕರ್ಕೊಂಬನ್ನಿ. ಇದನ್ನು ಯಶಸ್ಸು ಮಾಡಿ ಶ್ರೇಯಸ್ಸಾಗಲಿ ನಿಮಗೆ ಅಂತ ಹೇಳಿ ನಾವೆಲ್ಲರನ್ನು ಆಹ್ವಾನ ಮಾಡ್ತಿದ್ದೀವಿ. ನಾನು ಬಂದಿದ್ದೀನಿ, ಬನ್ನಿ.